ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಬಂದು ಏಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕಲ್ಲೇಡಿ ಇದು, ಸಮುದ್ರದ ಏಡಿ ಅಲ್ಲ, ಲೋಕಲಲ್ಲಿ ಏನು ಸಿಗುತ್ತೆ ಅದು. ಫಸ್ಟು ಮಡಿಕೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕಿ ಈರುಳ್ಳಿ ನೀವು ಹೇಗೆ ಬೇಕಾದರೂ ಕಟ್ ಮಾಡ್ಕೊಳ್ಳಿ, ಸಣ್ಣದಾಗಿದ್ರೆ ಚೆನ್ನಾಗಿರುತ್ತೆ. ಆಯಿಲಲ್ಲಿ ಈ ಥರ ಫ್ರೈ ಮಾಡಬೇಕು. ಚೆಂದ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಇರಬಾರ್ದು. ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ, ಬೇಗ ಬಾಡಲಿ ಅಂತ ಹೇಳಿಬಿಟ್ಟು. ಈ ವುಡ್ಡಿಂದು ಸೌಟಿ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನನಗಿದೆ ತುಂಬ ಕಂಫರ್ಟ್ ಆಗುತ್ತೆ. ಸ್ಟೀಲ್ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಂದ್ಬಿಟ್ಟು ಒಂದು ಬೌಲಲ್ಲಿ ಏಡಿಗೆ ಆಲ್ರೆಡಿ ಮಸಾಲ ಹಾಕಿ ಇಟ್ಕೊಂಡಿದ್ದೆ. ಫಿಶ್ ಸಾಂಬಾರು ಅಥವಾ ಏಡಿ ಸೀ ಫುಡ್ ಏನೇ ಅದು ಸಾಂಬಾರು ಮಾಡೋದಾದರೆ ಯೂಶ್ವಲಿ ಮಡಿಕೆಯಲ್ಲೇ ಮಾಡೋದು. ಆ್ಯಂಡ್ ಈ ಥರ ಮೊದಲೇ ಖಾರ ಹಾಕಿಟ್ಕೊತೀನಿ. ನನ್ನ ಪ್ರೊಸೀಜರ್ ಇದೇ ಥರನೇ. ಅಮ್ಮ ಹೇಗೆ ಮಾಡ್ತಿದ್ರು ನಾನು ಹಾಗೆ ಮಾಡೋದು. ಸೊ ಅದಕ್ಕೆ ಉಪ್ಪು, ಖಾರ, ಹುಳಿ ಆ್ಯಂಡ್ ಅರಿಶಿನ ಪುಡಿ, ಧನಿಯಾ ಪುಡಿ, ನಿಮಗೆ ಬೇಕಾದರೆ ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು. ಎಲ್ಲನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ರೆ ಅದು ಮಸಾಲ ಎಲ್ಲ ಎಳ್ಕೊಂಡಿರುತ್ತೆ. ಆಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತೀವಿ. ಆ್ಯಂಡ್ ನಿಮಗೆ ಗ್ರೇವಿ ಬೇಕಾದರೆ ಇದಕ್ಕೇ ಆನಿಯನ್ ಪೇಸ್ಟ್ ಹಾಕ್ಕೋಬೋದು, ಪೇಸ್ಟ್ ಮಾಡಿ. ಇಲ್ಲ ಅಂದರೆ ಕಾಯಿ ಹಾಲು ಕೂಡ ಹಾಕ್ಕೋಬೋದು. ನಾನು ಯೂಶ್ವಲಿ ಏಡಿಗೆ ಕಾಯಿ ಹಾಲು ಹಾಕ್ತೀನಿ. ಸೊ ನೀವು ನೋಡ್ಬೋದು ಅದರಲ್ಲಿ ನೀರು ಬಿಟ್ಟಿದೆ. ಸೊ ಏಡಿ ಸ್ವಲ್ಪ ಬೆಂದಮೇಲೆ ಹೀಗೆ ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಇವಾಗೇನು ಮಸಾಲೆಗೆ ಅವಶ್ಯಕತೆ ಇರಲ್ಲ. ಬೇಕು ಅಂದರೆ ಉಪ್ಪು ಖಾರ ಆ್ಯಡ್ ಮಾಡ್ಕೋಬೋದು, ಕಡಿಮೆ ಆಗಿದೆ ಅಂದರೆ. ಸೊ ಇವಾಗ ಕುದೀತಾ ಇದೆ ಈ ಥರ. ಏಡಿ ನನಗೆ ತೆಳುಗಿಂತ ಸ್ವಲ್ಪ ಗಟ್ಟಿನೇ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಗಟ್ಟಿನೇ ಇಷ್ಟಪಡ್ತೀವಿ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿನೇ ಮಾಡೋದು ನಾನು, ತುಂಬ ತೆಳುವಾಗಿ ಮಾಡಲ್ಲ. ಏಡಿ ಫಿಶ್ ಸಾಂಬಾರೆಲ್ಲ ತೆಳುವಾಗಿದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ಗಟ್ಟಿ ಇರಬೇಕು. ಸೊ ಹಾಗಾಗಿ ಇದು ಸ್ವಲ್ಪ ಇನ್ನೂ ಗಟ್ಟಿ ಆಗೋವರೆಗೂ ಕುದಿಸ್ತೀನಿ ನಾನು. ಸ್ವಲ್ಪ ಖಾರ ಕಡಿಮೆ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಖಾರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೀನಿಗೆ ಆ್ಯಂಡ್ ಸೀ ಫುಡ್ಗೆಲ್ಲ ಉಪ್ಪು, ಖಾರ, ಹುಳಿ ಚೆನ್ನಾಗಿದ್ದರೆ ತುಂಬ ಟೇಸ್ಟಾಗಿರುತ್ತೆ. ಅದೇ ಮೇಯ್ನ್ ಆ್ಯಕ್ಚುಲಿ. ಸೊ ಹೀಗೆ ಫುಲ್ ಆದಮೇಲೆ ನಾನು ಇವಾಗ ಅಡುಗೆ ಮಾಡೋಕ್ಕೆ ಈಸಿ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಅದಕ್ಕೆ ಯಾವುದು ಕಂಫರ್ಟ್ ಆಗುತ್ತೋ ಆ ಸೌಟನ್ನ ಆ್ಯಡ್ ಮಾಡ್ತೀನಿ. ಯಾವುದೇ ಅಡುಗೆ ಆದರೂ ನಾನು ಯೂಶ್ವಲಿ ಇದರಲ್ಲೇ ಮಾಡೋದು. ಆ್ಯಂಡ್ ಹುಳಿ ಕಡಿಮೆ ಇರೋದ್ರಿಂದ ಹುಳಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಮೆಜರ್ಮೆಂಟ್ ನೋಡಿ ಹಾಕ್ಕೊಳ್ಳಿ. ನಾನು ಯಾವುದನ್ನು ಮೆಜರ್ಮೆಂಟ್ ನೋಡಿ ಹಾಕಲ್ಲ. ಅಡುಗೆ ನನಗೆ ಮುಂಚೆಯಿಂದನೂ ಕೈ ಅಳತೆ ಅಥವಾ ಕಣ್ಣಳತೆಲೇ ಮಾಡಿ ಅಭ್ಯಾಸ. ಹಾಗಾಗಿ ನಾನು ಯಾವುದೋ ಮೆಜರ್ಮೆಂಟು 1 ಸ್ಪೂನು 2 ಸ್ಪೂನು ಆ ಥರ ಹಾಕಲ್ಲ. ಸೊ ಟೇಸ್ಟ್ ನೋಡಿಬಿಟ್ಟು ಏನು ಕಡಿಮೆ ಇದೆ, ಇಷ್ಟು ಗ್ರೇವಿ ಇದೆ ನೋಡಿ, ಇಷ್ಟು ಇದ್ರೂ ಚೆನ್ನಾಗಿರುತ್ತೆ. ನನಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅನ್ನಿಸ್ತು. ಸೊ ಹಾಗಾಗಿ ಇನ್ನೂ ಗಟ್ಟಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೀನೆಲ್ಲ ಖಾರ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಇದೆ, ಇದು ಖಾರನೇ ಸ್ವಲ್ಪ ಮಾಡೋದು ಮೀನೆಲ್ಲ. ಸೊ ಇಷ್ಟು ಕ್ವಾಂಟಿಟಿ ಮಾಡಿಕೊಂಡ್ರೆ ನೋಡಿ, ಇವಾಗ ಫುಲ್ ಡ್ರೈ ಆಗಿದೆ. ಆ ಮಸಾಲ ಎಲ್ಲ ಮೀನು ಅಥವಾ ಏಡಿ ಎಳ್ಕೊಂಡ್ರೆ, ಅದು ಮಸಾಲ ಎಳ್ಕೊಂಡ್ರೇ ಟೇಸ್ಟ್ ಆಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.